ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ನಿಮ್ಗೆ ಕಾಯ್ತಾ ಇದ್ದೆ. ಸೀರೆ ತಂದ್ರ? ಇಲ್ಲ ಪೂರ್ಣಿ, ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ಅಂಗಡಿಯವರು ಕಾಲ್ ರಿಸೀವ್ ಮಾಡ್ತಿಲ್ಲ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಈಗೇನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ತುಳಸಿ ಅವರು ಈ ಫಂಕ್ಷನ್ಗೆ ಹಳೆ ಸೀರೆನೇ ಉಟ್ಕೋಬೇಕೋ ಏನೋ. ಸಾರಿ ತುಳಸಿ ಅವರೇ, ನಿಮ್ಗೆ ಅಂತ ಒಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡಿದ್ದೆ. ನೋಡಿ ಅಂಗಡಿಯವನು ಈ ರೀತಿ ಮೋಸ ಮಾಡ್ಬಿಟ್ಟ. ನಮಗೆ ಗೊತ್ತಿರೋ ಯಾವ್ದಾದ್ರು ಅಂಗಡಿಯವ್ರಿಗೆ ಫೋನ್ ಮಾಡಿ ನೋಡೋಣ. ಇದಿನ್ನು ಶುರು ಅಷ್ಟೇ, ಮುಂದೆ ಇನ್ನು ತುಂಬಾ ಇದೆ. ಒಂದು ಸೀರೆಗೋಸ್ಕರ ಸಂಭ್ರಮ ನಿಲ್ಲಲ್ಲ. ಅಷ್ಟಕ್ಕೂ ನಾನು ಹೊಸ ಸೀರೆ ಉಡಬೇಕು ಅಂತ ಇದೆಲ್ಲ ಮಾಡ್ತಿಲ್ಲ. ಮನೆಯವರೆಲ್ಲ ಒಂದಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಮಾಡ್ತಿರೋದು. ಸಿರಿ, ಇನ್ನು ಟೈಮ್ ಇದೆಯಲ್ಲ, ನಾವೇ ಸೀರೆ ಅಂಗಡಿಗೆ ಹೋಗಿ ಸೀರೆ ತಂದ್ಬಿಡೋಣ. ಆಯ್ತು, ಹಾಗೆ ಮಾಡೋಣ. ಆದ್ರೂ ಈಗ ಹೋಗಿ ಸೀರೆ ಸೆಲೆಕ್ಟ್ ಮಾಡಿ ತರೋದಂದ್ರೆ ಲೇಟ್ ಆಗಲ್ವಾ? ಏನೂ ಬೇಕಾಗಿಲ್ಲ. ನೀವೇನು ಸೀರೆ ತಗೊಂಡು ಬರೋದು ಬೇಕಾಗಿಲ್ಲ, ನಾನೇ ತಗೊಂಡು ಬಂದಿದ್ದೀನಿ. ಏನು, ಸೀರೆ ನೀನ್ ತಂದ್ಯಾ? ಹೌದು, ಅದಕ್ಕೆ ಅದು ಶಾಪಿಂಗ್ಗೆ ಅಂತ ಹೋದಾಗ ಇವ್ರಿಗೂ ಸೀರೆ ತಗೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡು ಬಂದೆ. ಈ ಸೀರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ನಂಗೆ ಬೇರೆ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ. ಆದರೆ ಇವತ್ತು ನೀವು ಈ ಸೀರೆ ಉಟ್ಕೋಬೇಕು ಅನ್ನೋದು ನನ್ನ ಆಸೆ. ಸೀರೆ ತುಂಬಾ ಚೆನ್ನಾಗಿದೆ. ಅಮ್ಮಂಗೆ ಬಣ್ಣ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ತುಂಬಾ ಕಾಸ್ಟ್ಲಿ ಅಂತಾನು ಅನ್ಸುತ್ತೆ ಅಲ್ವಾ? ಸೀರೆ ಚೆನ್ನಾಗಿದೆಯೋ ಇಲ್ವೋ ಅನ್ನೋದಕ್ಕಿಂತ, ಅದ್ರ ಬೆಲೆ ಎಷ್ಟು ಅನ್ನೋದಕ್ಕಿಂತ ಪ್ರೀತಿಯಿಂದ ನೀನು ಇದನ್ನು ತಂದಿದೀಯ ಅಲ್ವಾ ಬಿ? ಈ ನಿನ್ನ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಈ ಪ್ರೀತಿಗಾಗಲಿ ಈ ಸೀರೆಗಾಗಲಿ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ಅಭಿ, ನೀನ್ ಸೀರೆ ತಂದಿದ್ದು ಒಳ್ಳೇದಾಯ್ತು. ನಮಗೆಲ್ಲ ತುಂಬ ಟೆನ್ಷನ್ ಆಗೋಗಿತ್ತು. ಅಮ್ಮ, ಹಾಗಿದ್ರೆ ನೀವು ಬೇಗ ರೆಡಿ ಆಗಿ. ರೆಡಿಯಾಗಿ ಬನ್ನಿ, ಎಲ್ಲರೂ ಕೆಳಗಡೆ ಕಾಯ್ತಿದ್ದಾರೆ. ನೀನು ತರೋ ಸೀರೆನ ನಾನು ಉಟ್ಕೊಳ್ಳೋದು ಆ ದೇವ್ರಿಗೂ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ನನ್ನ ಮಗನೇ ನನಗೋಸ್ಕರ ಸೀರೆ ತಂದಿದ್ದಾನೆ, ನಾನು ಅದನ್ನೇ ಉಟ್ಕೋತೀನಿ. ಇದಿನ್ನೂ ಶುರು ಅಷ್ಟೇ ಶಾರ್ವರಿ, ಇಂಥದ್ದು ಇನ್ನು ಮುಂದೆ ತುಂಬ ಇದೆ. ಅಮ್ಮ, ಎಷ್ಟು ಮುದ್ದ ಕಾಣಿಸ್ತಿದ್ದೀರಾ ಗೊತ್ತಾ? ಅಮ್ಮ ಮುದ್ದಾಗಿ ಕಾಣಿಸೋದಕ್ಕೆ ತುಂಬ ಕಾರಣಗಳಿವೆ. ಒಂದು ಮಾವನ ಪ್ರೀತಿ, ಇನ್ನೊಂದು ಈ ಮನೆಯವರೆಲ್ಲ ತೋರಿಸ್ತಾ ಇರೋ ಕಾಳಜಿ, ಅಭಿ ತಂದ್ಕೊಟ್ಟಿರೋ ಈ ಸೀರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಟ್ಟೆನಲ್ಲಿರೋ ಪುಟ್ಟ ಕಂದ, ಇದೆಲ್ಲ ಸೇರಿ ಅಮ್ಮನ ಅಂದ ಹೆಚ್ಚಾಗಿದೆ. ಕರೆಕ್ಟಾಗಿ ಹೇಳ್ದೆ ಸಿರಿ. ಮಗು ಹೊಟ್ಟೆಲಿರ್ಬೇಕಾದ್ರೆ ತಾಯಂದ್ರು ತುಂಬಾ ಅಂದವಾಗಿ ಕಾಣಿಸ್ತಾರಂತೆ. ಅಮ್ಮ, ನಿಂಗಾಗ್ಲೇ 4 ತಿಂಗಳು ಆಗ್ತಾ ಬಂತಲ್ವಾ, ಆದ್ರೂ ಹೊಟ್ಟೆನೇ ಕಾಣಿಸ್ತಿಲ್ಲ. ಸಂಧ್ಯಾ, ಆ ರೀತಿ ಹೊಟ್ಟೆ ಬರಬೇಕು ಅಂದರೆ ಅಟ್ಲೀಸ್ಟ್ 6ರಿಂದ 7 ತಿಂಗಳಾದರೂ ಆಗಬೇಕು. ಹೌದಲ್ವಾ? ಅದೆಲ್ಲ ಗೊತ್ತಿದ್ದೆ ನಾಟಕ ಮಾಡಿ ಈ ಮನೆಯವ್ರಿಗೆಲ್ಲ ಬೇಜಾರು ಮಾಡಿದ್ದೆ. ಸಂಧ್ಯಾ, ಈಗ ಯಾಕೆ ಆ ಮಾತೆಲ್ಲ? ಅದನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಟೈಮ ಇದು.
ನಾ ಬೇಜಾರು ಮಾಡ್ಕೊಳಕ್ಕಲ್ಲ ಇದನ್ನೆಲ್ಲ ನೆನೆಸ್ಕೋತಿರೋದು. ಎಷ್ಟು ತಪ್ಪು ಮಾಡಿದೆ ಅಂತ ಈಗ ನೆನೆಸ್ಕೊಂಡ್ರೆ ಈಗ ಎಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಖುಷಿ ಆಗುತ್ತೆ. ಅದಕ್ಕೆ ನೆನಪು ಮಾಡಿಕೊಂಡೆ. ಓ ಹಾಗಾ, ಪರವಾಗಿಲ್ವೇ, ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ. ನಾನು ಸರಿಯಾದ ದಾರಿಲಿದ್ದೀನಿ ಇನ್ನೊಂದು ನಂಬಿಕೆ ವಿಶ್ವಾಸ ಮನಸ್ಸಿಗೆ ಬಂದರೆ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೆ. ಹೆಂಗಸರ ಸಂಭ್ರಮ ಸಡಗರ ಎಲ್ಲ ಮುಗಿದಿದ್ರೆ ನಾನು ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ, ಒಳಗೆ ಬನ್ನಿ. ಏನಿದೆಲ್ಲ ನಾನು ತುಳಸಿಯವರು ನೋಡ್ಬೋದಾ? ಆಗಲ್ಲ ಆಗಲ್ಲ, ನಾವು ಬಿಡಲ್ಲ. ಅರೆ, ನನ್ನ ಹೆಂಡ್ತಿನ ನಾನು ನೋಡೋದಕ್ಕೆ ನಿಮ್ಮ ಪರ್ಮಿಷನ್ ತಗೋಬೇಕಾ? ಹೌದು, ಮತ್ತೆ ಪಾರ್ವತಿಗೆ ಗಣಪ ಕಾವಲಾಗಿರ್ಲಿಲ್ವಾ? ಹಾಗೆ ಅಮ್ಮಂಗೆ ನಾವು 3 ಜನ ಕಾವಲು. ಬಂದಿರೋದು ಶಿವನೇ ಆಗಿದ್ರು ನಾವು ಮಾತ್ರ ಬಿಡಲ್ಲ. ಸಂಧ್ಯಾ, ಏನಿದು? ಇವರಿಬ್ಬರಾದರೂ ನನ್ನ ಸೊಸೆ ಅಂದರು ನನ್ನ ಪಾರ್ಟಿ ಅಲ್ಲ ಅಂತ ಹೇಳ್ಬೋದು. ಆದರೆ ನೀನು ನನ್ನ ಮಗಳು, ನೀನಾದರೂ ನನ್ನ ಪರ ಇರಬೇಕಲ್ವಾ? ಮಗಳ ಇದು ಸರಿ ಇಲ್ಲ. ಅವಳು ಮಾತ್ರ ಮಗಳ, ನಾವ್ಯಾರು ಮಕ್ಕಳಲ್ವಾ? ಅದೇ ಮತ್ತೆ, ನಾವು ನಿಮ್ಮ ಮಕ್ಕಳಲ್ವಾ? ಕರೆಕ್ಟು. ಈ ರೀತಿ ಎಮೋಷನಲ್ ಡೈಲಾಗ್ ಎಲ್ಲ ಹೊಡೆದ್ರೆ ನಾವು ಕರಗಲ್ಲ. ಗಣಪನ ಶಿವನ್ ಮಗನೇ, ಆದ್ರೂ ದಾರಿ ಬಿಡ್ಲಿಲ್ಲ. ನೀವ್ ನಮ್ಗೆ ಏನಾದ್ರು ಗಿಫ್ಟ್ ಕೊಟ್ರೆ ಮಾತ್ರ ನಾವು ನಿಮ್ಗೆ ಅಮ್ಮನ್ ತೋರಿಸ್ತೀವಿ. ಗಿಫ್ಟಾ? ಆಯ್ತು, ಏನು ಬೇಕು ಹೇಳಿ. ಏನ್ ಬೇಕಾದ್ರೂ ಕೊಡ್ತೀರಾ? ಏನು ಬೇಕಾದರೂ ಕೊಡ್ತೀನಿ. ಮಕ್ಕಳು ಕೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಹೌದಲ್ವಾ? ಅದೇ ತರ ಅಪ್ಪ ಕೇಳಿದ್ರೆ ನಾವು ಇಲ್ಲ ಅನ್ನಕ್ಕಾಗಲ್ಲ ಅಲ್ವಾ? ಅಮ್ಮನ್ ಕಳಿಸ್ಬಿಡಣ್ವಾ? ನೀವು ನಮಗೆ ಯಾವ ಗಿಫ್ಟ್ ಕೊಡೋದು ಬೇಡ, ನಾವೇ ನಿಮಗೆ ಗಿಫ್ಟ್ ಕೊಡ್ತೀವಿ. ಮಾವ, ನೀವು ಬೇಗ ರೆಡಿಯಾಗಿ ಬನ್ನಿ. ನೀವು ನೋಡೋ ಪ್ರೋಗ್ರಾಮ್ನ ಫಂಕ್ಷನ್ ಮುಗಿದ್ಮೇಲೆ ಇಟ್ಕೊಳ್ಳಿ. ಈಗ ಕಣ್ಣು ಮುಚ್ಕೊಂಡು ರೆಡಿಯಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.